ಇವತ್ತು ನವರಾತ್ರಿಯ 3ನೆಯ ದಿನ. ತಾಯಿ ದುರ್ಗೆಯು ಚಂದ್ರಘಂಟಾದೇವಿಯಾಗಿ ಅವತಾರವನ್ನ ತಾಳ್ತಾಳೆ. ಚಂದ್ರಘಂಟಾದೇವಿ ಎಂದರೆ ಪಾರ್ವತಿ. ಹಾಗಾಗಿ ತಾಯಿ ಪಾರ್ವತಿಯು ಶಿವನನ್ನು ಮದುವೆಯಾದ ನಂತರ ಚಂದ್ರಘಂಟಾದೇವಿಯಾಗಿ ಅವತಾರವನ್ನ ತಾಳ್ತಾಳೆ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯಥ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಠೇತಿ ವಿಶ್ರುತ. ಜಗಜ್ಜನನಿ ದುರ್ಗೆಯ 3ನೆಯ ರೂಪವೇ ಚಂದ್ರಘಂಟಾದೇವಿ. ಈಕೆಯ ಸ್ವರೂಪವು ಶಾಂತಿಯುತವಾಗಿಯೂ ಹಾಗೂ ಶ್ರೇಯಸ್ಕರವಾಗಿದೆ. ತಲೆಯ ಮೇಲೆ ಗಂಟೆಯಾಕಾರದ ಅರ್ಧಚಂದ್ರನಿರುವುದರಿಂದ ಇವಳನ್ನ ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ. ಈಕೆಯ ಶರೀರವು ಚಿನ್ನದಂತೆ ಹೊಳಪನ್ನ ಹೊಂದಿದೆ ಹಾಗೂ 10 ಕೈಗಳನ್ನ ಹೊಂದಿ ಆ ಕೈಗಳಲ್ಲಿ ಖಡ್ಗ, ಬಾಣ, ಅಸ್ತ್ರ ಮತ್ತು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹುಲಿಯ ಮೇಲೆ ಕುಳಿತಿದ್ದಾಳೆ. ಮತ್ತೊಂದು ವಿಶೇಷತೆ ಏನೆಂದರೆ ಇವಳು 3 ಕಣ್ಣುಗಳನ್ನ ಹೊಂದಿದ್ದಾಳೆ. ಇವಳು ದೈತ್ಯರಿಗೆ ಅಂದರೆ ದುಷ್ಟರಿಗೆ ರಣಚಂಡಿಯಾದರೆ, ಶಿಷ್ಟರಿಗೆ ಅಂದರೆ ಒಳ್ಳೆಯವರಿಗೆ ದಯಾಮಯಿಯಾಗಿ ಅವರ ಸಂಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಿಸ್ತಾಳೆ. ಯಾರು ಇವಳನ್ನ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆರಾಧಿಸ್ತಾರೋ ಅಂತಹವರಿಗೆ ಇವಳು ಸಂಪತ್ತು ಸಮೃದ್ಧಿಯನ್ನ ನೀಡ್ತಾಳೆ. ಹಾಗಾದ್ರೆ ಬನ್ನಿ ಈ ತಾಯಿಯ ಬಗ್ಗೆ ಇರುವಂತಹ ಒಂದು ಪುರಾಣ ಕಥೆಯನ್ನ ತಿಳಿದುಕೊಳ್ಳೋಣ. ಪಾರ್ವತಿ ಪರಮೇಶ್ವರರಿಗೆ ಹಿಮಾಲಯದಲ್ಲಿ ವಿವಾಹವನ್ನ ನೆರವೇರಿಸುತ್ತಿರುವಂತಹ ಸಂದರ್ಭದಲ್ಲಿ ಹಿಮವಂತನು ಹಿಮಾಲಯವನ್ನ ಸಕಲ ರೀತಿಯಲ್ಲೂ ಸಜ್ಜುಗೊಳಿಸಿರುತ್ತಾನೆ. ಇನ್ನೊಂದೆಡೆ ಪಾರ್ವತಿ ದೇವಿಯೂ ಸಹ ಪರಶಿವನನ್ನ ವಿವಾಹವಾಗಲು ಕಾತುರತೆಯಿಂದ ಕಾಯ್ತಾ ಇರ್ತಾಳೆ. ಪರಶಿವನು ಹಿಮಾಲಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ಹಿಮವಂತನು ಶಿವ ಮತ್ತು ಅವನ ಪರಿವಾರವನ್ನು ಬಹಳಷ್ಟು ಭಕ್ತಿ, ಪ್ರೀತಿ, ವಾತ್ಸಲ್ಯದಿಂದ ಬರಮಾಡಿಕೊಳ್ತಾನೆ. ಆದರೆ ಅಲ್ಲೇ ಇರುವಂತಹ ಪಾರ್ವತಿಯ ತಾಯಿ ಅಂದರೆ ಮೇನಾದೇವಿಯು ಶಿವ ಮತ್ತು ಅವನ ಸಮೂಹವನ್ನ ಕಂಡು, ಅಂದರೆ ಅವರ ವೇಷಭೂಷಣಗಳನ್ನ ಕಂಡು ಮೂರ್ಛೆ ತಪ್ಪಿ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದ ಮೇಲೆ ಮೇನಾದೇವಿಯು ಶಿವನು ಸುಂದರ ರೂಪವನ್ನ ತಾಳಿ, ಅಂದರೆ ವಸ್ತ್ರಾಲಂಕಾರವನ್ನು ಮಾಡಿಕೊಂಡು ಬಂದರಷ್ಟೇ ಈತನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಿಸ್ತೇನೆ, ಇಲ್ಲವಾದರೆ ಈ ವಿವಾಹವು ನಡೆಯಲು ಸಾಧ್ಯವೇ ಇಲ್ಲ ಎಂದು ದೃಢವಾಗಿ ಹೇಳಿಬಿಡ್ತಾಳೆ. ಆವಾಗ ನಾರದ ಮಹರ್ಷಿಗಳು ಶಿವನನ್ನ ವಿವಿಧ ರೀತಿಯಲ್ಲಿ ಸ್ತುತಿಸಿ ಶಿವನನ್ನ ಪ್ರಸನ್ನಗೊಳಿಸಿ ಶಿವ ಮತ್ತು ಅವನ ಸಮೂಹಕ್ಕೆ ಸುಂದರ ರೂಪವನ್ನ ಧರಿಸುವಂತೆ ಹೇಳ್ತಾರೆ. ಆವಾಗ ಪರಶಿವನು ಮತ್ತು ಅವನ ಗಣವು ಸುಂದರವಾಗಿ ತಯಾರಿಯಾಗಿ ಮೇನಾದೇವಿಯ ಒಪ್ಪಿಗೆಯ ಮೇರೆಗೆ ಪಾರ್ವತಿಯನ್ನ ವಿವಾಹವಾಗ್ತಾನೆ. ಈ ಪ್ರಸಂಗವನ್ನ ನಾವು ಪಾರ್ವತಿ ಕಲ್ಯಾಣದಲ್ಲಿಯೂ ಸಹ ನೋಡಬಹುದು. ಇಲ್ಲಿ ತಾಯಿ ದುರ್ಗೆಯು ಚಂದ್ರಘಂಟಾದೇವಿಯಾಗಿ 3ನೇ ಅವತಾರವೆತ್ತಿದ ಕಥೆಯು ಮುಕ್ತಾಯವಾಗುತ್ತದೆ. ನಾಳಿನ ಸಂಚಿಕೆಯಲ್ಲಿ ತಾಯಿಯು ಕೂಷ್ಮಾಂಡಾದೇವಿಯಾಗಿ ಅವತಾರವೆತ್ತಿದ ಕಥೆಯನ್ನ ತಿಳಿದುಕೊಳ್ಳೋಣ. ಇವತ್ತಿನ ಈ ಕಥೆ ಹೆಂಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.